ಪರಿಸ್ಥಿತಿ ಮಾಡ್ಕೊಂಡ್ಬಿಡಾಕತ್ತಾನ. ಅಯ್ಯೋ 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 ಏನಾಗಿತ್ತು ನಡ್ರೇವ ಮತ್ತೆ ಹೋಗಿ ಅವ್ನ ಪ್ರಾಣ ಉಳಿಸನು. ಓನ್ ಭೀಮ ನನಗಂಕರ ಏನು ಮಾಡ್ಬೇಕನ್ನೋದ ಗೊತ್ತಾಗೋಲ್ತು. ಅದಕ್ಕೆ ನಾವು ಓಡ್ಕೊಂಬದೇನು ನೋಡೋಣ. ನಡ್ರಿ ಲಗುನ್ ನಡ್ರಿ. ಎಲ್ಲಿ ಹೋದ್ಲು ಆಕೆ ಸುಮ್ಮವ್ವ ಲಕ್ಷ್ಮಕ್ಕ? ಅಯ್ಯೋ 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 ಅಯ್ಯೋ. ಅಲ್ಲ ಎಂತ ಇದು ಅಂದೆ ನಾನು ಈ ವಯಸ್ಸಿನಾಗ ಆದ್ರೆ ಏನಾಯ್ತು ಗೊತ್ತಿಲ್ಲ. ಆದ್ರೆ ಏನಾಯ್ತು ಏನೋ ಭಗವಂತ ಕೊಟ್ಟಿರೋ ಪ್ರಸಾದ ಅಂದ್ಬಿಟ್ಟು ಸ್ವೀಕರಿಸ್ಬೇಕು, ಹಿಂಗ ಪ್ರಾಣ ಕಳ್ಕೊಬೇಕಾ? ಅಯ್ಯೋ ಅಯ್ಯೋ ಯಾಕ ನಡ್ರಿ ಯಾಕ ನಡ್ರಿ ನಡ್ರಿ ಬೇಗ ಬೇಗ ನಡ್ರಿ. ಏವ ಮತ್ತೆ ಯಾವ ಕಲ್ಲುಗೇನೋ ಏನು? ಅಯ್ಯೋ 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 ಅನ್ನಂಗ್ಲೇ ಯಾವ ಹೊಲಗುಗೇನ? ಅಲ್ರಿ ಏನು ಹೇಳಾಕತ್ತೀರಿಪ್ಪ? ನೇಣಕ್ಕೊಳಕ ನಾನು ಇದೋ ಹೊಲಕ್ಕೆ ಹೋಗ್ತೀನಿ, ಇಲ್ಲೇ ನಾನು ನೇಣಕ್ಕೊತೀನಿ, ಇಲ್ಲೇ ನಾ ಸೈನದ ಅಂತ ಅಂದ್ಬಿಟ್ಟು ಏನಾರ ಹೇಳಿರಣ ಮತ್ತೆ ಬರೆದು ಕೊಟ್ರನ? ನೀವೇ ತಲೆ ಕೆಟ್ಟ ಕತೆ ಆಡಾಕತ್ತೀರಿ. ನಡ್ರಿ ಯಾವ್ದಾರ ಹೊಲ ಹುಡ್ಕೊಂಡು ನಡ್ರಿಪ್ಪ. ಹಂಗಂದ್ರೆ ನೀವೇ ಮಾಡ್ಕೊಂಡ್ರೆ ದೊಡ್ಡ ಮರ ಇರ್ತಾಳ ಆ ಹೊಲಕ್ಕೆ ಹೋಗತ್ ನೋಡ್ಲಿ. ಹಂಗಂತ್ಯಾವ? ದೊಡ್ಡ ಮರ ಇದ್ರೆ ನೇಣು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತ ಅಂತ ದೊಡ್ಡ ಮರನ ಹುಡ್ಕಕ್ಕೆ ಹೋಗಿರ್ತಾನ. ಇಲ್ಲಿ ಯಾವ್ದಾರ ಹತ್ರ ಹೊಲ ಯಾವ್ದು ಅಂತ ನಡ್ರೇವಾ. ನಡಿ. ಏನ ಅರ್ಜೆಂಟ್ ಆಗಿ ಎಲ್ಲಿ ಹೊಂಟಿರಿ? ಹೌದು ಹಿಂಗೆ ಗಾಬರಿ ಮಾಡ್ಕೊಂಡಿರಿ ಯಾಕ? ಏನಾಯ್ತು? ಲಕ್ಷ್ಮಕ್ಕ ಲಕ್ಷ್ಮಕ್ಕ ಎಲ್ಲಿ ಹೋಗಿದ್ದೀನಿ? ನಿಮ್ಮ ಮನ್ಯಾಗ ಹೋಗಿ ಲಬ ಲಬ ಹೊಯ್ಕೊಂಡ್ರೆ ನೀವು ಇದ್ದಿದ್ದಿಲ್ಲ ಲೇವಾ? ಎಲ್ಲಿ ಹೋಗಿದ್ರಿ? ಹೇ ಇಲ್ಲ ಸ್ವಲ್ಪ ಕೆಲಸ ಇತ್ತು ಹೋಗಿದ್ದೆ. ಹೌದು ನೀವು ಎದಕ್ಕೆ ಗಾಬರಿ ಆಗಿದೆ ಅದನ್ನ ಹೇಳು. ಅದು ನಡಿಯೇವ ಸ್ವಲ್ಪ ನಡಿಯೇವ. ಮತ್ತೇನ ಅದು ಅದು ಮನ್ಯಾಗ ಏನಾರ ನಿನ್ನ ಗಂಡನ ಜೊತೆ ಜಗಾಡಿದ್ದೇನೇವ? ಜಗಾಡದೇನೈತಿ ಹಂಗ ಮನ್ಯಾಗ ಇರೋದಾದಿಲ್ಲ. ಅಯ್ಯೋ 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 ಅದು ಒಂದು ದೊಡ್ಡ ಅನಾಮತ್ತಾಗೈತಿ ಏವ. ನಿನ್ನ ಗಂಡ ಈ ಕಡೆ ಹೋದ್ನೇವ. ಹೋಗ್ಬಿಡ, ಏನು ಕೆಲಸ ಇರ್ಬೇಕು ಅಡ್ಡಾಡ್ಕೊಂಡು ಮನೆಗೆ ಬರ್ತಾರ. ಯಾಕ ಯಾಕ್ರಿ? ಅದು ಕೈಯಾಗ ಹಗ್ಗ ಹಿಡ್ಕೊಂಡು ಈ ಕಡೆ ಹೋದ್ನೇವ. ಏನ ಹಗ್ಗನ? ಏನೇಪ್ಪ ಗಾಬರಿನ ಆಗೋಲ್ತಾನ? ಏ ಲಕ್ಷ್ಮಕ್ಕ ಹಗ್ಗ ಹಗ್ಗ ನೇಣಕ್ಕೊಂಡು ಹಗ್ಗ ಇರ್ತಲ್ಲ ಅಂತ ಹಗ್ಗ ಹಿಡ್ಕೊಂಡು ಈ ಕಡೆ ಹೋದ. ನಾ ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ ನಿನ್ನ ಗಂಡ. ನಡಿಯ ಏನ ಪ್ರಾಣಕ್ಕೇಂದ್ರ ಮಾಡ್ಕೊಂಡಾರ? ಅವನ ಹಗ್ಗ ಹಿಡ್ಕೊಂಡು ಆ ಕಡೆ ಹೋದ. ನಾ ಮಾತಾಡ್ಸಿದ್ರು ಮಾತಾಡ್ಸಲಿಲ್ಲ, ಶಿಟ್ನಲ್ಲೇ ಇದ್ದ. ಏನು ಹೆಚ್ಚು ಕಡಿ ಮಾಡ್ಕೊಳಕ ಹಂಗ ಹಗ್ಗ ತಗೊಂಡ್ಕೆ ನನ್ನ ಮತ್ತೆ ಲಕ್ಷ್ಮಕ್ಕ ನೀ ಗಾಬರಿ ಆಗ್ಬೇಡ ಯವ್ವ. ಈ ಟೈಮ್ನಾಗ ಗಾಬರಿ ಆಗ್ಬಾರ್ದು. ನಡಿ ನಡಿ ಏನಾಗ ನೋಡ ನಡಿ ಯವ್ವ. ನನಗೇನು ಹಾಡಾಗೈತೆ ಯವ್ವ, ನನ್ನ ಗಂಡಿಗೆ ಏನಾಗೈತೆ ಯವ್ವ? ಏನು ಕರ್ಮಯ್ಯಪ್ಪ ಏನು ಕರ್ಮಯ್ಯಪ್ಪ. ನಮ್ಮ ಮನೆಗೆ ಹೊಸ ಆದ್ಯತೆ ಬರಾಕತ್ತಾರ. ಇಂಥದ್ರಾಗ ಇವನು ಈ ರಾತ್ರಿ ಮಾಡಾಕತ್ತಾನ. ಅಯ್ಯೋ ದೇವ್ರಿ ಅಯ್ಯೋ ಶಿವನೇ. ನಡಿಯವ್ವ ನನ್ನ ಗಂಟೆಲ್ಲ ನೋಡಿ ನಡಿಯವ್ವ. ಯವ್ವ ನಡಿಯ ಲಗು ಲಗು ಈ ಕಡೆ ಹೋಗಣ. ಯವ್ವ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅಳಕ್ಕೆ ಹೋಗ್ಬೇಡವ್ವ, ಅಳಕ್ಕೆ ಹೋಗ್ಬೇಡವ್ವ. ನಡಿ ನಡಿ ಮೊದ್ಲೋಗಿ ನಿನ್ನ ಗಂಡು ಉಳ್ಸ ನಡಿಯವ್ವ. ನಾನೇನು ಮಾಡಿರ್ಲಿ, ನಾನೇನು ಅನ್ಯಾಯ ಮಾಡೇನೇವ್ವ ಭಗವಂತ ನನ್ನ ಗಂಡನ ಕರ್ಕೊಳಕ. ಅಯ್ಯೋ ಅತ್ತೀರ ಈಗ ನೀವು ಅಳ್ಕೊಂತ ಕೂತ್ಕೊಂಡ್ರ ಯಾವ ಕೆಲಸನಾಗಲ್ರಿಪ್ಪ. ಅಲ್ಲೇನ ಮಾಡ್ಕೊಂಡು ನಿಂತ್ಕೊಂಡ್ರ ಮಾವರು. ಹಂಗಂತೀಯ ಹಬ್ಬದಾಗಿದ್ದೇನೆ ಯವ್ವ. ನಡ್ರಿ ಮತ್ತೇನು ಮಾತಾಡ್ಕೊಂಡಿದ್ರಿ? ಅಲ್ಲ ಸತ್ತ ಬಿಟ್ಟಿದ್ರೆ ಹೆಂಗ್ ಮಾಡೋದು ಅಂತಿಲ್ಲ ನಾನು. ಅಂದ್ರೆ ನೀನು ಹಾಕೊಂಡ್ಬಿಟ್ಟಿದ್ರೆ ಏನು ಮಾಡೋದು? ಅಯ್ಯೋ 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 ಬೆಳಿಗ್ಗೆ ಒಂದಿಟ್ಟ ಇಟ್ಟು ಉಪ್ಪಿಟ್ಟು ತಿಂದಿದ್ದೆ ನಾನು. ನನಗೆ ಬಿ ಪಿ ಬೇರೆ ಐತ್ಲಿ, ಶುಗರ್ ಬೇರೆ ಐತಿ. ಅಷ್ಟು ನಮ್ಮ ಕೆಡಕ್ಕಾಗುತ್ತಾನೆ. ಅದು ಬೇರೆ ಸತ್ತು ತಿಳ್ಕೊಂಬಿಟ್ನೆ ಅಂದ್ರೆ ಅದ ವಿಷಯ ತಿಳ್ತಂದ್ರೆ ಮತ್ತೆ ನಾನು ಊಟ ಮಾಡೋಕ್ಕಾಗೋದಿಲ್ಲಲ್ಲ. ಅದಕ್ಕೆ ಹೋಗಿ ಉಪ್ಪಿಟ್ಟು ಗಿಪ್ಪಿಟ್ಟು ತಿನ್ಕೊಂಡು ಬಂದೇ ಬಿಡ್ಲೇನ ಮತ್ತೆ ನಾನು. ಹೌದೇವ ನಮ್ಮನೆಗೂ ಅವಲಕ್ಕಿ ಮಾಡಿದ್ಲ. ಅವಲಕ್ಕಿನ ಸ್ವಲ್ಪ ತಿಂದೆ ನಾನು. ಅದು ಬೇರೆ ಹೆಣ ಈಗ ಸತ್ತ ಬಿಟ್ಟಿರ್ತಾನವ, ನೀನು ಹಾಕೊಂಡು ಬಿಟ್ಟಿರ್ತಾನ. ಮತ್ತೆ ಅವನು ಹೆಣ ಎತ್ತಬೇಕಂದ್ರೆ ರಾತ್ರಿ ಆಗುತ್ತೆ. ರಾತ್ರಿ ಹೆಣ ಎತ್ತಬೇಕಂದ್ರೆ ಅಂದ್ರೆ ರಾತ್ರಿ ಎಲ್ಲ ಸಾಯಂಕಾಲ ಆಗುತ್ತೆ ಬಿಡು. ಅಯ್ಯೋ ಅಯ್ಯೋ ಅವ್ರ ಕರಿ ಇವ್ರ ಕರಿ ಅವ್ರ ಮಗನ ಕರಿ ತಮ್ಮನ ಕರಿ ಅಂತ ಕರೆದು ಜನ ಎಲ್ಲ ಕುಡಿದ್ನ ಸಾಯಂಕಾಲ 7 ಗಂಟೆನ ಹೊಡಿತೈತಿ. ಅವ್ನು ಹೆಣ ತೊಗೊಂಡು ಹೋಗುತ್ತಾನ. ನಾವರ ಏನು ತಿನ್ನಕ್ಕಾಗಲ್ಲ, ಮುಖ ಬೇರೆ ನೋಡ್ಬಿಡ್ತೇವೆ. ಅದಕ್ಕೆ ಮೊದಲು ತಿನ್ಕೊಂಡು ಹೆಣ ಹೆಂಗೈತಂತ ನೋಡಕ್ ಹೋಗೋಣ ಮತ್ತೆ.
ನಿಮ್ಮ ಲೇ ಮುದಿಬ್ಯಾರ ಥೂ ನಿಮ್ಮ ಜನ್ಮಕ್ಕ ಲೇ 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 ಮುದಿಗೂಬೆಗಳ ಏನ್ರಲ್ಲೇ ಇದು ಏನೋ ಲೇ ಅನ್ನಕತ್ತಾಳಕಿ ಮತ್ತೇನಲ್ಲಿ ಬೇ ಮುದಿಗೂಬೆಗಳ ಅನ್ಲಾರ್ದನ ಲೇ ಅನ್ಲಾರ್ದನ ಒಂದು ಪ್ರಾಣ ಹೋಗತೈತಿ ಏನು ಮಾಡ್ಬೇಕು ಏನಿಲ್ಲ ಉಳ್ಸನ ಅನ್ನೋದು ಬಿಟ್ಟು ನೀವು ರಾತ್ರಿ ಹೆಣ ಎತ್ತದಾಗ ಊಟ ಮಾಡೋದಕ್ಕಿಂತ ಮೊದಲು ತಿನ್ಬೇಕಲ್ಲ ಹೆಂಗೆ ಮಾಡೋದು ಏನು ಮಾಡೋದು ಲೇಟ್ ಆಗ್ಬಿಡ್ತಾ ಬಿ ಪಿ ಬರ್ತಾ ಶುಗರ್ ಐತಿ ಏನು ಮಾಡೋದು ಹಂಗೆ ಕಾಣಾಕತ್ತಿರಲ್ ಬೇ ಅಲ್ಲಿ ಹೆಣ ಅಲ್ಲಲ್ಲ ಇನ್ನೂ ಸತ್ತೇ ಇಲ್ಲ ಪ್ರವ ಸಾಯಕತ್ತನ್ ಬೇ ನಡ್ರಿ ಬೇ ಪ್ರಾಣ ಉಳ್ಸನು ನಾವು ಸತ್ತಾರ ಅಂತಂದು ತಿಳ್ಕೊಂಡ್ಮೇಲೆ ಅವ್ರ ಮುಖ ನೋಡಿದ್ರೆ ಏನು ತಿನ್ನಂಗಿಲ್ಲ ಅದಕ್ಕೆ ಹೇಳ್ತಿದ್ದ ಹೆಂಗಿದ್ರ ಆಗ್ಲೇ ಹೋಗಿ ಒಂದು ಅರ್ಧ ಗಂಟೆ ಆಗಿರ್ತೈತಿ ಅರ್ಧ ಗಂಟೆ ಅಂದ್ರೆ ಅವ್ನು ಮೇನ್ ಹಾಕ್ಕೊಂಡು ಬಿಟ್ಟಿರ್ತಾನ ಮೇನ್ ಹಾಕ್ಕೊಂಡ್ರೆ ನಮಗೆ ತಿನ್ನಾಕ ಸಮಾಧಾನ ಆಗೋದಿಲ್ಲಲೇವ ಅದಕ್ಕೆ ಶುಗರ್ ಬೇರೆ ಬಂದ್ಬಿಡತ್ತೇವ ಅದಕ್ಕೆ ಸ್ವಲ್ಪ ಏನು ತಿಳ್ಕೊಂಡು ಬರೋಣ ನೀವು ಕೇಳ ಮುಂದೆ ನೀವು ಹೋದ ತಕ್ಷಣ ಹಿಂದೆ ನಾವು ಬಂದಾಗ್ಬಿಡ್ತೇವೆ ಊರು ಮುದು ಗೂಬೆಗಳೇ ಥೂ ನಿಮ್ಮ ಜನ್ಮಕ್ಕ ನಿಮ್ಮ ಬೆಂಕಿ ಹಚ್ಚಲಿ ಸರಿ ಹೋಗ್ತೇವೆ ನಾವು ಭಾಷೆ ಮಾಡ್ಕೋತಾಳೇವ ಅಯ್ಯೋ ಆಮೇಲೆ ನೋಡೋಣ ನಡಿಯ ಮತ್ತೆ ಹೋಗೋಣ ನೋಡಕ ಮತ್ತೆ ನನ್ನ ಶುಗರ್ ಶುಗರ್ ಬಂದ್ರೆ ಒಮ್ಮಕ್ಕ ನೀರು ಬೀಳಂಗಿಲ್ಲ ನೀನು ನಡಿ ಹಂಗಂತೀಯ ಅದು ಸ್ವಲ್ಪ ಏನೋ ತಿಳ್ಕೊಂಡ್ ಬರ್ಬೋದಿತ್ತು ಏನೋ ನಾನು ನಿನ್ ಹೆಣ ಎತ್ಲಿ ಇಲ್ಲೇರ ಬೇ ನನ್ನ ಜಾಗ ಬಿಡು ನಾನು ಬರ್ತೀನಿ ಬರ್ರಿಯ ಊರ್ ಬೆಂಡ್ಲ್ಯಾರ ಎಲ್ಲದನ ಏನೋ ನನ್ನ ಗಂಡ ದಾರಿಯ ತೋರ್ಸ್ ಬರ್ಲಿ ಅಲ್ಲೇನು ಮಾತು ಹಚ್ಕೊಂಡು ನಿಂತೀರಿ ಲಕ್ಷ್ಮಕ್ಕ ಬರ್ತೀನಿ ತಡಿ ಬಂದ್ವಿ ಲೇ ಮಲ್ಲಿ ಯಪ್ಪ ನಿನ್ ದೊಡ್ಡ ರೋಗ ಬಡಿಲಿ ಏನು ಏನು ಮಲ್ಲಿ ಅನ್ನಕತ್ತಿದಿ ಅದು ಹಂಗಲ್ಲ ಅವ್ರು ಹೇಳೋದು ನಿಜನೇ ಇದಲ್ಲ ಏನು ಅಲ್ಲಿ ಹೆಣ ಎತ್ತದು ಲೇಟ್ ಆಗುತ್ತೆ ಏನ ಸಾಯಂಕಾಲ 6 ಗಂಟೆ ಆದ್ರೆ ಮತ್ತೆ ಹಂಗ ಉಪವಾಸ ಇರಕಾಗತ್ತಲ್ಲಿ ಸ್ವಲ್ಪ ಹೋಗಿ ಮನೆಗೆ ಹೋಗಿ ಒಂದೆರಡು ರೊಟ್ಟಿ ತಿನ್ಕೊಂಡು ಬಂದ್ಬಿಡೇನೋ ಬೆಳಿಗ್ಗೆ ನನಗೆ ನಾಷ್ಟನ ಕೊಟ್ಟಿಲ್ಲ ನಿನ್ನ ಹೆಣ ಎತ್ಲಿ ನನಗೆ ಟೆನ್ಷನ್ ಆಗೈತಿ ತಿನ್ಕೊಂಡ್ಬರ್ತೀನಿ ಅಂದ್ರೆ ತಿನ್ಕೊಂಡು ಸಾಯಿ ಹೋಗು ಪಾಪ ಗಣಮಗ ಏನಾಗೈತೆ ಅಂತ ನಾ ಅಂತೀನಿ ನೀನು ತಿಂತೀಯ ಹೋಗ್ತೀನಿ ನಾನು ಹೋಗ್ತೀನಿ ಹಂಗಲ್ಲಿ ನೀನು ಬಾ ಇಬ್ಬರು ತಿನ್ನೋಣ ನೀವೊಂದು ರೊಟ್ಟಿ ನಾವೊಂದು ರೊಟ್ಟಿ ನೀವೊಂದು ರೊಟ್ಟಿ ಅಂತ ಒಂದು 4 ರೊಟ್ಟಿ ಹೊಡೆದ ಕೂತ್ಕೊಂಡು ಯಾಕಂದ್ರೆ ಹೆಣ ಎತ್ತದು ಲೇಟ್ ಆಗುತ್ತೆ ಅವ್ರು ಬಾ ಅವ್ರು ಬಾ ಅಂತಂದ್ರೆ ಲೇಟ್ ಆಗುತ್ತಲಿ ಅದಕ್ಕೆ ಆರೋಗ್ಯ ಕೆಟ್ಟು ಹೋಗ್ಬಿಡ್ತಲಿ ನೀ ಹೇಳೋದೇನೋ ನಿಜ ಆದ್ರೆ ಮೊದ್ಲಲ್ಲಿ ನೋಡ್ಕೊಂಬಂದು ಆಮೇಲೆ ಉಂಡಂತ ತಗೋರಿ ಸತ್ತ ಬಿಟ್ಟಿರ್ತಾನೆ ಇನ್ನೇನು ನೋಡೋದು ನೀನು ಅವ್ನು ಹೆಣಾನ ಮಲ್ಲಿ ಗುಲ್ಲಿ ಗಂಡ ಜೊತೆ ನಮ್ಮ ಮುಂದೆ ಕಳಿಸಿ ಲೇ ಬರ್ತೀಯ ರೀ ಆಮೇಲೆ ಯೋಚನೆ ಮಾಡತ್ರಿ ಬರ್ರಿ ಹೋಗೋಣ ಹಂಗಂತೀಯ ಲಾ ಹೋಗ್ಬಿಟ್ಟು ಸ್ವಲ್ಪ ಚಾ ಚುಮ್ಮರಿ ತಿನ್ಬಿಡ್ತೇನೆ ನಿಮ್ಗೇನು ತಿನ್ನತೈತಿ ಬರ್ರಿಪ್ಪ ನೋಡ್ಬಿಟ್ಟು ಬಂದು ತಿನ್ವಂತ್ರಿ ಬರ್ರಿ ಹಂಗಂತೀಯ ಈಗ ನೀವು ಬರ್ತೀರಿ ಇಲ್ಲ ನಡಿ